ಬಹಳಷ್ಟು ನನ್ನ ಬಗ್ಗೆ ಒಂದಷ್ಟು ಹೇಳಿದ್ರು ವಿಚಾರಗಳನ್ನ. ಆದ್ರೆ ಅದೆಲ್ಲದಕ್ಕೂ ಮೂಲವಾಗಿ ಕಾರಣಕರ್ತರಾದಂಥವ್ರು ನನ್ನ ತಾಯಿ ನನ್ನಮ್ಮ ಒಂದಕ್ಷರನೂ ಸಹ ಓದಿಲ್ಲ. ನಾನು TCH ಮಾಡಿದಾಗ ನನಗೆ ನಾಚಿಕೆ ಆಗುತ್ತಮ್ಮ, ನಾನು TCH ಮಾಡಿ ನೀನು ಓದ್ಲೇಬೇಕು ಅಂತ ಅನ್ಕೊಂಡು ನಮ್ಮ ತಾಯಿಗೆ ತನ್ನ ಸೈನ್ ಮಾಡೋದನ್ನ ನಾನು ಕಲಿಸ್ಕೊಟ್ಟೆ. ಫಸ್ಟ್ ನಮ್ಮ ತಾಯಿ ಯಾವ ತರ ನಮ್ಮನ್ನ ಸಾಕಿದ್ರು ಅಂತ ಹೇಳಿದ್ರೆ, ಒಂದು ಪುಸ್ತಕ ತಗೊಂಡ್ ಬಂದು ನಾವು ಸ್ಕೂಲಿಂದ ಇಟ್ಟ ಮೇಲೆ ಅದನ್ನ ಕಂಪಲ್ಸರಿ ಓದ್ಬೇಕು. ಓದ್ದ ಅದನ್ನ ಓದೇ ಇಲ್ಲ ನೀನು, ಎದಳಿ ಎಲ್ಲರೂ ಓದಿ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ತುಂಬಾನೇ ಒಂಥರ ಸ್ಟ್ರಿಕ್ಟ್ ಮಾಡಿ ಹೇಳೋರು. ಆಮೇಲೆ ನಾವು ಸ್ಕೂಲಿಂದ ಬರೋದ ಟೈಮನ್ನ, ಮತ್ತೆ ನಾವು ಯಾರ ಜೊತೆ ಆಟ ಆಡ್ಬೇಕು, ಹೋಗ್ಬಾರ್ದಾ, ಇದು ಎಲ್ಲವನ್ನ ನಿರ್ಧಾರ ಮಾಡ್ತಕ್ಕಂಥವ್ರು ನಮ್ಮ ತಾಯಿ ಆಗಿದ್ರು. ಇವತ್ತಿಗೂ ನಮ್ಮ ತಹಶೀಲ್ದಾರ್ ಆಗಿದ್ರು. ಮೊಬೈಲ್ ಇರುತ್ತೋ ಅವ್ರಗಳ ಜೊತೆಗೆ ಮಕ್ಕಳು ಹೋಗಿದ್ದಾನೆ ಅಡಿಕ್ಟ್ ಆಗ್ತಾರೆ. ಅದನ್ನೆಲ್ಲವನ್ನು ನೀವು ಅವಾಯ್ಡ್ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಸಹ ಏನ್ ಮಾಡಬಹುದು ಅಂತಂದ್ರೆ, ಮಕ್ಕಳನ್ನ ಓದೋದ್ರ ಕಡೆಗೆ ನೀವೆಲ್ಲರೂ ಕಾನ್ಸಂಟ್ರೇಟ್ ಮಾಡಬಹುದು. ನೋಡಿ, ಏನೂ ಕಲ್ತ್ಕೊಳ್ಳೋದಕ್ಕೆ ಬಡತನ ಅಂತನಂತದಾಗ್ಲಿ, ಒಂದು ಮಾಧ್ಯಮ ಅಂತನಂತದಾಗ್ಲಿ, ಅಥವಾ ನಾವು ಯಾವುದೇ ಒಂದು ಧರ್ಮದವರು ಅನ್ನೋಂಥದ್ದಾಗ್ಲಿ ಯಾವುದೂ ಸಹ ಮುಖ್ಯ ಆಗೋದಿಲ್ಲ. ಇಲ್ಲಿ ಮುಖ್ಯ ಆಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಸ್ವ ಇಚ್ಛೆ. ಆಮೇಲೆ ಎಲ್ಲರೂ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ತುಂಬಾ ಕಡಿಮೆ ಓದೋದು ಅಂತ ಹೇಳಿ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಕಾಂಪಿಟೇಷನ್ ಲೆವೆಲ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಯಾರು ತುಂಬಾ ಚೆನ್ನಾಗಿ ಓದಿ ಹೈಲಿ ಕ್ವಾಲಿಫೈಡ್ ಆಗಿ ಅಥವಾ ಸಿಟಿ ಒಳಗಡೆ ಸವಲತ್ತನ್ನ ತಮ್ಮ ಮಕ್ಕಳಿಗೆ ಕೊಡಿಸಿ, ಅದರಲ್ಲೂ ಕೆಲವು ಮಕ್ಕಳು ತಾವು ಇಂಟ್ರೆಸ್ಟ್ ಆಗಿ ಓದಿದಾರೋ ಮುಸ್ಲಿಂ ಸಮುದಾಯದ ಮಕ್ಕಳು, ಅವ್ರು ಎಲ್ಲ ಅವಕಾಶಗಳನ್ನ ಗ್ರ್ಯಾಬ್ ಮಾಡ್ಕೊತಾ ಇದ್ದಾರೆ. ಅವ್ರಗಳ ಜೊತೆಗೆ ನೀವು ಕಾಂಪಿಟೇಷನ್ ಅನ್ನ ಮಾಡಕ್ಕಾಗದೆ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಸಮುದಾಯ ಹಿಂದುಳಿದ್ಬಿಟ್ಟಿದೆ. ಹಿಂದುಳಿದಿರ್ತಕ್ಕಂತಹ ಸಂಖ್ಯೆ ತುಂಬಾ ದೊಡ್ಡದು. ಅದೇ ಮುಂದುವರೆದಿರ್ತಕ್ಕಂಥವ್ರು ಬೆರಳೆಣಿಕೆಯವರಷ್ಟು ಅವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಉನ್ನತ ಮಟ್ಟದ ಹುದ್ದೆಗಳನ್ನೆಲ್ಲವನ್ನ ಪಡೆದು ಇತ್ತೀಚೆಗೆ ನೋಡಿದ್ರೆ ನೀವು ಎಲ್ಲರೂ ಒಂದು ಡೈರೆಕ್ಟರ್ ಆಗಬಹುದು, CM-ನವರ ಆಪ್ತ ಕಾರ್ಯದರ್ಶಿಗಳಾಗಬಹುದು, ಹಾಗೇನೆ IAS ಆಫೀಸರ್ಸ್ಗಳಾಗಬಹುದು, IPS ಆಫೀಸರ್ಸ್ಗಳಾಗಬಹುದು, KS ಆಫೀಸರ್ಸ್ಗಳಾಗಬಹುದು. ಇವರೆಲ್ಲರೂ ಸಹ ಏನಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ಕಾಣ್ತಾ ಇದ್ದಾರೆ. ಆದ್ರೆ ನಾವು ಅವ್ರಗಳ ಜೊತೆ ಕಾಂಪಿಟೇಷನ್ ಅನ್ನ ಮಾಡಕ್ಕಾಗದೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿದ್ರೆ, ಮನೆಯಲ್ಲಿ ಮಾತಾಡ್ತಕ್ಕಂಥ ಭಾಷೆ, ಶಾಲೆಯಲ್ಲಿ ಮಾತಾಡ್ತಕ್ಕಂಥ ಭಾಷೆ, ಮತ್ತೆ ಸಮುದಾಯದಲ್ಲಿ ಇರ್ತಕ್ಕಂಥ ಭಾಷೆ, ತಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಭಾಷೆ, ಇವುಗಳಿಗೆ ಒಂದಕ್ಕೊಂದು ಅವರು ಕನೆಕ್ಟ್ ಅನ್ನ ಮಾಡ್ಕೊಳ್ಳದೆ ಏನಾಗ್ತಾರೆ ಅಂತ ಹೇಳಿದ್ರೆ, ಹಿಂದುಳಿತಕ್ಕಂತಹ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಆಮೇಲೆ ಮಕ್ಕಳುಗಳು ಓದಂತ ಸಂದರ್ಭದಲ್ಲಿ ಅವರನ್ನ ಅರ್ನಿಂಗ್ಗೆ ಕಳಿಸ್ತಕ್ಕಂಥದ್ದು, ಇದೆಲ್ಲವೂ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ದೊಡ್ಡದಾದಂತಹ ಒಂದು ಅವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಒಂದು 14ರಿಂದ 15 ವರ್ಷದ ತನಕ ಅವರಿಗೆ ಕಂಪಲ್ಸರಿಯಾಗಿ ಎಜುಕೇಶನ್ ನ ಕೊಟ್ಟು, ಮನೆಯಲ್ಲಿ ತಂದೆ ತಾಯಿ ಜಸ್ಟ್ ಅವ್ರು ಹಿಂದೆ ಇದ್ರೆ ಸಾಕು, ಅವ್ರ ಜೀವನದಲ್ಲಿ ಉನ್ನತವಾದಂತಹ ಒಂದು ವಿದ್ಯೆಯನ್ನ ಪಡ್ಕೊಂತಾರೆ, ಸುಸಂಸ್ಕೃತರಾದಂತಹ ನಾಗರಿಕರಾಗೇ ಆಗ್ತಾರೆ. ನನಗೂ ಸಹ ಕನ್ನಡ ಮೀಡಿಯಂ ಓದಿದ್ದು, ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಇದೇ KS ಹುದ್ದೆಗೆ 2011ರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಪ್ರಥಮವಾದಂತಹ ನಾನು ಅಂಕಗಳನ್ನ ಪಡೆದಿದ್ದೆ. ರಾಜ್ಯಕ್ಕೆ ಫಸ್ಟ್ ಹಾಗೇನೆ ಆ ಒಂದು ಬ್ಯಾಚ್ ನಲ್ಲಿ ನಾನು ನಮ್ಮ ಒಂದು ಬ್ಯಾಚ್ ಅಲ್ಲಿ ಇದ್ದಂತ ಏಕೈಕ ಲೇಡಿ ತಹಶೀಲ್ದಾರು ಸಹ ನಾನೇ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ನಾನು 2 KPSC ಹುದ್ದೆಗಳನ್ನ ಪಡ್ಕೊಂಡಿದ್ದೀನಿ. ಒಂದು ಟೀಚರ್ ಸಹ ಆಗಿದೆ, ನಾನು ಸಹ ಅಫ್ಸರ್, ಒಂದೇ ಬ್ಯಾಚಿನ ಟೀಚರ್ಸು ನಾವು. ಅದಾದ ನಂತರ ಏನಪ್ಪಾ ಅಂತ ಹೇಳಿದ್ರೆ, 2 ಹುದ್ದೆಗಳನ್ನು KPSC ಒಳಗಡೆ ಯಾವುದೇ ತರ, ನಾನು ಸಹ ನಿಮ್ ತರದ ಸಮುದಾಯದಿಂದ, ಯಾವುದೇ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥ ಒಂದು ಸಮುದಾಯದಿಂದ ಬಂದಂತವಳು. ಆದ್ರೆ ಆ ಎಲ್ಲಾ ಹುದ್ದೆಗಳನ್ನ ಪಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಗಿದೆ ಏನಪ್ಪಾ ಅಂದ್ರೆ, ನಾನು ಪಡ್ಕೊಂಡಂತ ಅಂಕಗಳು ನನಗೆ ಬಹಳಷ್ಟು ಸಹಾಯ ಆಯ್ತು. ಹಾಗಾಗಿ ಈ ಒಂದು ನಾನು ಬಂದಿದ್ದೇನೆ, ನಾನು ಮಾತಾಡ್ತೀನಿ. ಬಟ್ ನಾನು ಎಲ್ಲಾ ಶಾಲೆಗಳನ್ನು ವಿಸಿಟ್ ಮಾಡ್ತೀನಿ. ಅದೊಂದು ದೊಡ್ಡ ಗ್ರೇಟ್ ಇಂಟ್ರೆಸ್ಟ್ ಐ ಹ್ಯಾವ್ ಕೃಷ್ಣಪ್ಪ ಅವರು. ನಂಗೆ ತುಂಬಾ ಸಂತೋಷ ಸ್ಕೂಲ್ಗಳಿಗೆ ಹೋಗೋದು, ವಿಸಿಟ್ ಮಾಡೋದು ಅಂತ ಹೇಳಿ ಬಹಳ ಖುಷಿ ಆಗುತ್ತೆ. ನಾನು ವಿಸಿಟ್ ಮಾಡ್ತೀನಿ. ಆ ಸಂದರ್ಭದಲ್ಲಿ ಎಲ್ಲಾ ಶಾಲೆಗಳಿಗೂ ಸಹ ನಾನು ಬರ್ತೀನಿ. ಬಟ್ ತಾವು ತಗೊಂಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಏನಿದೆ, ರಿಜ್ವಾನ್ ಮತ್ತೆ ನೀವೊಂದು ಟೀಮು, ಇದು ಬಹಳಷ್ಟು ಚೆನ್ನಾಗಿದೆ. ಮುಚ್ಚೋಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ತಾವು ಓಪನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಂದು ಗೆಸ್ಟ್ ಟೀಚರ್ಗಳನ್ನ ಕೊಡ್ಲಿಕ್ಕೆ ದಾನಿಗಳನ್ನ ಹುಡುಕಿ ತಾವು ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ಒಂದು ಅದ್ಭುತವಾದಂತಹ ಸಾಧನೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಶುರುವಾತು ಸೂಪರ್ ಆಗಿರುತ್ತೆ, ಆದ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಂಥದ್ದು ಇರುತ್ತಲ್ಲ, ದಟ್ ಈಸ್ ದ ಮೇನ್ ಚಾಲೆಂಜ್ ಥಿಂಗ್. 1ನೇ ಕ್ಲಾಸಿಗೆ ಅಥವಾ LKGಗೆ ಇಂಟ್ರೆಸ್ಟ್ ಇಂದ ಮಕ್ಕಳನ್ನ ಸೇರಿಸಿದಂತವ್ರು ಆಗಿರ್ತಾರೆ. ಆದ್ರೆ ಅಲ್ಲಿ ಉಳ್ಕೋಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಟೀಚರ್ಗಳದ್ದು ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತೆ. ಮಕ್ಕಳನ್ನ ಆದಷ್ಟು ಅಟ್ರಾಕ್ಟಿವ್ ಆಗಿ ಮಾಡಬೇಕು ಶಾಲೆಯ ಒಳಗಡೆ. ಆ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಅನ್ನ, ಇಂಗ್ಲಿಷ್ ಅನ್ನ, ಕನ್ನಡ ಅಕ್ಷರಗಳನ್ನ ಓದೋದಕ್ಕೆ, ಬರೆಯೋದಕ್ಕೆ ಆ ಮೇನ್ ಇಂದನ ಕಲಿಸಿದ್ದೆ ಆದ್ರೆ ಅವ್ರು ಮುಂದೊಂದು ದಿನಗಳಲ್ಲಿ ಅವ್ರಿಗೆ ಮಾಧ್ಯಮದ ಸಮಸ್ಯೆಗಳಾಗದೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಡ್ರಾಪ್ ಔಟ್ ಆಗೋದಕ್ಕೆ ಸಾಧ್ಯತೆ ಇರದೇ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಮೇನ್ ಕಾರಣ ಏನಾಗ್ತಿದೆ
ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲಾ ತಾಯಂದಿರೇ ಇದಕ್ಕೆ ಮೇನ್ ಕಾರಣ. ತಂದೆಯಂದಿರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಅವ್ರು ಹೊರಗಡೆ ದುಡಿದು ಬರಂತವ್ರಾಗಿರ್ಬಹುದು. ಆದ್ರೆ ತಾಯಂದಿರು ನೀವೆಲ್ಲರೂ ಮನಸ್ಸು ಮಾಡಿದ್ದೆ ಆದ್ರೆ ಮಕ್ಕಳುಗಳನ್ನ ಒಂದು ಉನ್ನತವಾದಂತಹ ಒಂದು ಹಂತಕ್ಕೆ ತಾವುಗಳು ತಗೊಂಡೋಗ್ಲಿಕ್ಕೆ ಸಾಕಷ್ಟು ಸಹಕಾರ್ಯ ಆಗುತ್ತೆ. ಹೊರಗಡೆ ಬಹಳಷ್ಟು ಅಡಗಿದೆ ಅಂತ ಅನ್ನೋಂಥದ್ದು ನಾನು ಕೇಳ್ಪಟ್ಟಿದ್ದೀನಿ. ಒಳ್ಳೇದಾಗ್ಲಿ, ಬಹಳ ಸಂತೋಷ. ಮುಂದೊಂದು ದಿನಗಳಲ್ಲಿ ಇದೇ ತರದ ಕಾರ್ಯಕ್ರಮಗಳನ್ನ ಮಾಡಿ. ಆದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಕಾಂಪಿಟೇಷನ್ ಲೆವೆಲ್ ತುಂಬಾ ಜಾಸ್ತಿ ಇದೆ. ಓದಿದಂತಹ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಉನ್ನತವಾದಂತಹ ಹಂತಕ್ಕೆ ಹೋಗಿ ತಲುಪಿದ್ದಾರೆ. ಅವ್ರಗಳ ಜೊತೆ ನೀವು ಕಾಂಪಿಟೇಷನ್ ಮಾಡಬೇಕು ಅಂತಂದ್ರೆ ನೀವು ಯಾರು ಕೂತ್ಕೊಳ್ಳೆ ಹೋಗ್ಬಾರ್ದು, ಡ್ರಾಪೇ ಮಾಡಬಾರ್ದು. ನೀವು ಸಹ ಓಡೋದಕ್ಕೆ ಇವತ್ತಿಂದ ಶುರು ಮಾಡಲೇಬೇಕು. ನೋಡಿ, ಎಲ್ಲಾ ತರ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಒಂದು ಸೊಲ್ಯೂಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಎಜುಕೇಶನ್. ಯಾರು ನಿಜವಾದಂತ ವಿದ್ಯಾವಂತ ಮಾಡ್ತಾನೋ ಅವನು ಎಲ್ಲಾ ರೀತಿಯಲ್ಲೂ ಸಹ ಜಯಿಸಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಜುಕೇಶನ್ ಅಂತನ್ನೋದು ಬಹಳನೇ ಮುಖ್ಯ. ಅಲ್ಲಿ ಯಾವುದೇ ಮಾಧ್ಯಮದ ಪ್ರಶ್ನೆ ಅಂತ ಅನ್ನೋದಕ್ಕಿಂತ ತಾವೆಲ್ಲರೂ ಸುಶಿಕ್ಷಿತರಾಗಬೇಕು. ಎಲ್ಲರಿಗೂ ಸಹ ಇದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಬೇಕು. ಅದನ್ನ ದಯಮಾಡಿ ಈ ಸದರವರಿದ್ದಾರೆ, ದಯಮಾಡಿ ತಮ್ಮ ಒಂದು ಮಸೀದಿಗಳಲ್ಲಿ ಎಲ್ಲ ಕಡೆನೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೊಂದು ದೊಡ್ಡದಾಗಿ ಪ್ರಚಾರವನ್ನ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಸಹ ಎಷ್ಟೋ ಮಕ್ಕಳುಗಳು ಶಾಲೆಗಳಿಗೆ ಹೋಗೋದೇ ಇಲ್ಲ, ಅಲ್ಲಿ ಇಲ್ಲಿ ಇದ್ದೇ ಇರ್ತಾರೆ. ಅದ್ರಲ್ಲೂ ಮೆಜಾರಿಟಿ ನಮ್ಮ ಮಕ್ಕಳುಗಳೇ ಅಲ್ಲಿ ಇಲ್ಲಿ ಇರ್ತಾರೆ. ಅವುಗಳನ್ನೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಹಿರಿಯರು, ಆ ಗ್ರಾಮದಲ್ಲಿರೋರು, ಆ ಬೀದಿಯಲ್ಲಿ ಇರ್ತಕ್ಕಂಥವ್ರು ಹೇಳುವಂತ ಒಂದು ಕೆಲಸವನ್ನಾದ್ರೂ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಅಯ್ಯೋ ಬೈತಾರಪ್ಪ ಸ್ಕೂಲ್ಗೆ ಹೋಗಿಲ್ಲ ಅಂತಂದ್ರೆ ಅನ್ನಂತ ಭಾವನೆಗಳು ಬರೋದಕ್ಕೆ ಶುರು ಆಗುತ್ತೆ. ನೋಡಿ, ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಪಡ್ಕೊಳ್ಳೋದ್ರಲ್ಲಿ ತಾವೆಲ್ಲರೂ ಕಾರ್ಯೋನ್ಮುಖರಾಗಿ ಮುಂದೊಂದು ದಿನಗಳಲ್ಲಿ ನಾನು, ನಮ್ಮ ಕೃಷ್ಣ ಅವರು, ಎಲ್ಲರೂ BRC ಅವರು ಸಹ ನನ್ನ ಬ್ಯಾಚ್ ಅವರೇ ಸಹ ಅವರುವೆ ನಾವೆಲ್ಲರೂ ಸೇರ್ಕೊಂಡು ಆದಷ್ಟು ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಒತ್ತು ಕೊಡೋಣ. ಎಸ್ಪೆಷಲಿ